ಐ ವಿಲ್ ಡೂ ಇಟ್ ಆರ್ ಐ ಡೈ. ನಾನು ಸತ್ರು ಈ ಕೆಲಸ ಮಾಡ್ದಲೇ ಬಿಡಲ್ಲ. ಈ ತರ ನೀವು ನಿರ್ಧಾರ ಮಾಡಿದಾಗ ನಿಮಗೆ ಯಾವುದೇ ಕೆಲಸ ಕೂಡ ಅಸಾಧ್ಯ ಅನ್ಸಲ್ಲ. ಎಷ್ಟೋ ಜನ ನಿಮಗೆ ಹೇಳ್ಬೋದು, ಈ ಕೆಲಸ ಮೊದಲು ಯಾರು ಮಾಡಿಲ್ಲ, ಇದು ನಮ್ಮಂಥವ್ರಿಗಲ್ಲ, ನಿನ್ನ ಕೈಲಂತೂ ಸಾಧ್ಯನೇ ಇಲ್ಲ ಅಂತ. ಆದರೆ ನಿಮಗೆ ನೀವು ಏನು ಹೇಳ್ಕೋಬೇಕು, ನಾನು ಸತ್ರು ಈ ಕೆಲಸ ಮಾಡ್ದಲೇ ಬಿಡೋದೇ ಇಲ್ಲ ಅಂತ. ಆ ಥರ ಗಟ್ಟಿ ನಿರ್ಧಾರಕ್ಕೆ ನೀವು ಬಂದಾಗ ಯಾವುದೇ ಗುರಿ ನಿಮಗೆ, ಯಾವುದೇ ಪರಿಸ್ಥಿತಿ ನಿಮ್ಮನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ಮಗು ನಡೆಯೋದನ್ನು ಕಲಿಯೋದಕ್ಕೆ ಎಷ್ಟು ಸಮಯ ಪ್ರಯತ್ನ ಮಾಡಬೇಕು? ನಿಮಗೆ ತಮಾಷೆ ಅನ್ಸುತ್ತಲ್ವಾ? ಅದು ಕಲಿಯೋವರೆಗೂ ಪ್ರಯತ್ನ ಮಾಡಲೇಬೇಕು ಅಂತ. ಇಷ್ಟೇ ಸಿಂಪಲ್ ಉತ್ತರ. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಯಾವ ಕೆಲಸ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ, ಯಾವ ಗುರಿಯನ್ನ ನಾವು ತಲುಪಬೇಕು ಅಂತ ಇದ್ದೀವಿ, ಆ ಗುರಿಯನ್ನು ಸಾಧಿಸೋವರೆಗೂ ಪ್ರಯತ್ನನ ಮಾಡ್ತಾನೆ ಇರಬೇಕು. ನೀವು ಒಂದು ಮಾತನ್ನ ಕೇಳಿರ್ತೀರಾ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ. ಅಂದ್ರೆ ಏನಾದ್ರೂ ನಿಮ್ಗೆ ಆಸೆ ಪಡ್ತಾ ಇದ್ದೀರಾ, ಪಡ್ಕೋಬೇಕು ಅಂತ ಇದ್ರೆ ಅದು ಆಕ್ಷನ್ ಇಂದ ಮಾತ್ರ ಸಾಧ್ಯ. ಅದು ನೀವು ಕಾರ್ಯಪ್ರವೃತ್ತರಾದ್ರೆ ಮಾತ್ರ ಸಿಗೋದು. ಅದಕ್ಕೋಸ್ಕರ ಕೆಲಸ ಮಾಡಿದ್ರೆ ಮಾತ್ರ ಅದಾಗೋದು. ನೀವೇನೆಲ್ಲ ಆಸೆ ಪಡ್ತಾ ಇದ್ದೀರಾ, ಏನ್ ಪಡ್ಕೋಬೇಕು ಅಂತ ಆಸೆ ಪಡ್ತಿದ್ದೀರಲ್ಲ, ಅದನ್ನ ಪಡ್ಕೊಳಕ್ಕೆ ನಿಮ್ಮ ಹತ್ರ ಏನ್ ಪ್ಲಾನ್ ಇದೆ ಯೋಚನೆ ಮಾಡಿ, ಪ್ಲಾನ್ ಮಾಡಿ ಅದನ್ನ ಹೆಂಗ್ ಪಡ್ಕೋಬೇಕು, ಅದಕ್ಕೆ ನಾನು ಎಷ್ಟು ಕೆಲಸ ಮಾಡಬೇಕು, ಅವಾಗ ಮಾತ್ರ ಅದು ನಿಮಗೆ ಸಿಗುತ್ತೆ. ಈಗ ನೀವು ಸಾಕಷ್ಟು ನೋಡಿರ್ತೀರಾ, ಅಫರ್ಮೇಷನ್ ಓದಬೇಕು, ವಿಜುವಲೈಸೇಷನ್ ಮಾಡಬೇಕು, ಅದನ್ನೆಲ್ಲ ಹೌದು, ಅದು ವರ್ಕ್ ಆಗುತ್ತೆ. ಆದರೆ ನಿಮ್ಮ ಆಕ್ಷನ್ ಇಲ್ದಲೆ, ನಿಮ್ಮ ಒಂದು ಕೆಲಸ ಇಲ್ದಲೆ, ನಿಮ್ಮ ಒಂದು ಪ್ರಯತ್ನ ಇಲ್ದಲೆ ಯಾವುದು ವರ್ಕ್ ಆಗೋದಿಲ್ಲ. ನಮಗೆ ಅಫರ್ಮೇಷನ್ ಇರಬೇಕು, ಹಾಗೆ ಪ್ರಯತ್ನ ಇರಬೇಕು. ನಿಮ್ಮ ಪ್ರಯತ್ನದಿಂದ ಎಲ್ಲ ಅದ್ಭುತಗಳು ಸಾಧ್ಯ ಆಗುತ್ತೆ. ಈಗ ನಿಮ್ಮ ಜೀವನವನ್ನು ಬದಲಾಯಿಸುವಂತ ಅದ್ಭುತವಾದ 4 ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ. ಇದನ್ನ ನಿಮಗೆ ನೀವು ಕೇಳ್ಕೊಳ್ಳಿ. ಮೊದಲನೇದು, ಯಾಕೆ? ಯಾವುದೇ ಕೆಲಸವನ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಹೆಲ್ತಿ ಡಯಟ್ ಆಗಲಿ, ವೆಯ್ಟ್ ಲಾಸ್ ಆಗಲಿ, ಜಿಮ್ಗೆ ಹೋಗೋದಾಗ್ಲಿ, ಒಂದು ಹೊಸ ಬುಕ್ನ ಓದೋದಾಗ್ಲಿ, ಹೊಸ ಸ್ಕಿಲ್ನ ಕಲಿಯೋದಾಗ್ಲಿ, ಜೀವನದಲ್ಲಿ ಯಾವುದೋ ಒಂದು ಬದಲಾವಣೆ ನಿಮ್ಮಲ್ಲಿ ತಂದ್ಕೋಬೇಕು ಅಂದ್ರೆ, ಜಾಸ್ತಿ ಹಣ ಗಳಿಸ್ಬೇಕು ಅಂದ್ರೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಯಾಕೆ ನಾನು ಇದನ್ನ ಮಾಡಬೇಕು ಅಂತ, ನಾನು ಇದನ್ನ ಯಾಕೆ ಮಾಡಬೇಕು, ನನಗಿದು ಯಾಕೆ ಬೇಕು ಅಂತ. ಅವಾಗ ನಿಮ್ಮೊಳಗಿಂದನೇ ಆ ಒಂದು ಉತ್ತರ ಬರುತ್ತೆ. ಅದು ನಿಮ್ಮನ್ನ ಸದಾಕಾಲ ಡೈಲಿ ಮೋಟಿವೇಟ್ ಮಾಡುತ್ತೆ. ಎರಡನೇ ಕ್ವಶನ್, ವೈ ನಾಟ್? ಅಂದ್ರೆ ಯಾಕೆ ಆಗ್ಬಾರ್ದು? ಯಾಕೆ ಇದನ್ನ ಪಡ್ಕೊಳಕ್ಕಾಗಲ್ಲ? ನನ್ನಿಂದ ಯಾಕೆ ಸಾಧ್ಯ ಆಗಲ್ಲ? ಕೇಳ್ಕೊಡಿ, ವೈ ನಾಟ್? ಇದನ್ನ ಯಾರು ಆ ವ್ಯಕ್ತಿ ಈ ವ್ಯಕ್ತಿ ಎಲ್ಲ ಮಾಡ್ತಿದ್ದಾನೆ ಅಂದ್ರೆ ನನಗೂ ಸಾಧ್ಯ ಇದೆ, ಇದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮೂರನೇ ಕ್ವಶನ್, ವೈ ನಾಟ್ ಯು? ಅಂದ್ರೆ ನಿಮ್ಮಿಂದ ಯಾಕೆ ಸಾಧ್ಯ ಇಲ್ಲ, ನನ್ನಿಂದ ಯಾಕೆ ಮಾಡೋಕ್ಕಾಗಲ್ಲ? ಈಗ ಯಾರೊಬ್ಬ ವ್ಯಕ್ತಿ ವೆಯ್ಟ್ ಲಾಸ್ ಮಾಡ್ಕೋತಾನೆ, ಮಸಲ್ ಬಿಲ್ಡ್ ಮಾಡ್ತಾನೆ, ಹೆಲ್ತ್ನ ಸರಿ ಮಾಡ್ಕೋತಾನೆ, ಸಂಬಂಧಗಳನ್ನ ಸರಿ ಮಾಡ್ಕೊತಾನೆ, ಸಾಲನ್ನ ತೀರಿಸಿ ಹೊಸ ವ್ಯಕ್ತಿ ಆಗ್ತಾನೆ, ಹೆಚ್ಚು ಹಣ ಗಳಿಸ್ತಾನೆ, ಒಳ್ಳೆ ಮನೆ ಕಟ್ಟಿಸ್ತಾನೆ, ಒಳ್ಳೆ ಕಾರಲ್ಲಿ ಓಡಾಡ್ತಾನೆ, ಒಳ್ಳೆ ಇನ್ಕಮ್ ಮಾಡ್ತಾನೆ. ಹಾಗಾದ್ರೆ ಅದು ನನ್ನಿಂದ ಯಾಕೆ ಸಾಧ್ಯ ಇಲ್ಲ? ಅವನಿಂದ ಸಾಧ್ಯ ಇದೆ ಅಂದ್ರೆ ನನಗೂ ಸಾಧ್ಯ ಇದೆ. ನಾಲ್ಕನೇ ಅದ್ಭುತವಾದ ಕ್ವಶನ್, ವೈ ನಾಟ್ ನಾವ್? ಈಗಲೇ ಯಾಕೆ ಆಗ್ಬಾರ್ದು? ನಾವು ಏನೆಲ್ಲ ಪಡ್ಕೋಬೇಕು ಅಂತ ಇದೀವಿ ಅದನ್ನ ಸಾಕಷ್ಟು ಸಲ ಪೋಸ್ಟ್ಪೋನ್ ಮಾಡ್ತೀವಿ. ನಾವು ಮಾಡೋಣಂತೆ, ಆಮೇಲೆ ಮಾಡೋಣ, ಮುಂದಿನ ವಾರದಿಂದ ಮಾಡೋಣ, ಮುಂದಿನ ತಿಂಗಳು ಮಾಡೋಣ, ಮುಂದಿನ ವರ್ಷದಿಂದ ಮಾಡೋಣ. ಈಗಲೇ ವೈ ನಾಟ್ ನಾವು? ನಾನು ಏನೆಲ್ಲ ಪಡ್ಕೋಬೇಕಂತ ಇದ್ದೀನಿ ಅದನ್ನ ಇವಾಗಲೇ ಕಾರ್ಯಪ್ರವೃತ್ತನಾಗಿ, ಇವಾಗಲೇ ನಾನು ಪ್ರಯತ್ನ ಹಾಕಿ, ಇವಾಗಲೇ ನಾನು ಯಾಕೆ ಪಡ್ಕೋಬಾರ್ದು ಅಂತ. ಈ ಕ್ಷಣನೇ ಇಮಿಡಿಯೇಟ್ ಆಗಿ ಆಕ್ಷನ್ಗೆ ಬನ್ನಿ, ಕಾರ್ಯಪ್ರವೃತ್ತರಾಗಿ. ನೀವು ಯಾವ ಪುಸ್ತಕ ಓದಬೇಕು, ಏನನ್ನ ಕಲಿಬೇಕು, ಯಾರನ್ನ ಮೀಟ್ ಮಾಡಬೇಕು, ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು, ಜಿಮ್ ಸೇರ್ಬೇಕಾ, ಯೋಗ ಮಾಡಬೇಕಾ, ಮೆಡಿಟೇಷನ್ ಮಾಡಬೇಕಾ, ಅಥವಾ ಆಸ್ಪತ್ರೆಗೆ ಹೋಗಿ ಹೆಲ್ತನ್ನ ಸರಿ ಮಾಡ್ಕೋಬೇಕಾ, ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಆಗ ಮಾತ್ರ ಜೀವನ ನಿಮಗೆ ಅದ್ಭುತವಾಗಿ ಬದಲಾಗುತ್ತೆ. ನೀವು ನಿಮ್ಮ ಜೀವನವನ್ನ ಅದ್ಭುತವಾಗಿ ರೂಪಿಸ್ಕೊತೀರಾ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ನೀವೆಲ್ಲ ಏನ್ ಚೇಂಜಸ್ ಮಾಡ್ಕೊತೀರಾ ಕಮೆಂಟಲ್ಲಿ ಬರೀರಿ. ಹಾಗೂ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಾಲೋ ಆರ್ ಸಬ್ಸ್ಕ್ರೈಬ್ ಮಾಡಿ.